ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ಗಂಟೆ 7:40 ಆಯಿತು. ಇಲ್ಲಿ ಹೊರಗಡೆ ನೋಡ್ಬೋದು ಮಳೆ ಬರ್ತಾ ಇದೆ. ಈ ಮಳೆ ವೆದರ್ಗೆ ಫುಲ್ ಚಳಿ ಚಳಿ ಅಂತ ಅನಿಸ್ತಾನೇ ಇದೆ. ಇಲ್ಲಿ ನೋಡ್ಬೋದು ಮಳೆ ನೀರು ಹೇಗೆ ಬರ್ತಾ ಇದೆ ಅಂತ. ಈ ವೆದರ್ ಚಳಿಗೆ ನನ್ನ ಮಗ ಏಳಲಿಕ್ಕೆ ಆಗ್ತಾನೇ ಇಲ್ಲ. ಗಂಟೆ 8 ಆಯಿತು. ಶಾಲೆಗೆ ಲೇಟ್ ಆಯಿತು. ಎಷ್ಟು ಎಬ್ಬಿಸಿದ್ರೂ ಹೇಳ್ತಾನೇ ಇಲ್ಲ. ನೋಡ್ಬೋದು ನೀವು. ಅಬ್ಬಾ ಈಗ ಬೇಗ ಎದ್ದ. ಇವನಿಗೆ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಿದ್ದಾನೆ ಅವನು. ಈಗ ಅವನ ದಿನನಿತ್ಯದ ಕೆಲಸವನ್ನೆಲ್ಲ ಮಾಡಿ ಶಾಲೆಗೆ ಹೊರಡ್ತಾ ಇದ್ದಾನೆ. ಶಾಲೆಗೆ ಹೋಗುವ ಮುಂಚೆ ಒಂದು ದೇವರಿಗೆ ನಮಸ್ಕಾರ ಮಾಡಿ ಹೊರಡ್ತಾನೆ. ಹೊರಗಡೆ ನೋಡ್ಬೋದು ಮಳೆ ನಿಂತಿದೆ ಅಂತ. ಇವತ್ತು ಯಾಕೋ ನನ್ನ ಮಗ ಕೇಳ್ತಾನೇ ಇಲ್ಲ ಶಾಲೆಗೆ ಹೋಗಬೇಕು ಅಂತ, ಹಠ ಮಾಡ್ತಾ ಇದ್ದಾನೆ. ನೋಡ್ಬೋದು ಹೇಗೋ ಅವನನ್ನು ಕನ್ವಿನ್ಸ್ ಮಾಡಿ ಶಾಲೆಗೆ ಹೊರಡ್ತಾ ಇದ್ದೇವೆ. ಈಗ ನಾನು ಇವತ್ತು ನಿಮಗೆ ಶಾಲೆಯನ್ನು ತೋರಿಸ್ತೇನೆ ಅವನದು. ಬನ್ನಿ ನೋಡಿ, ಇದೇ ಅವನ ಶಾಲೆ. ಇವತ್ತು ಮಕ್ಕಳು ಯಾರು ಬರಲಿಲ್ಲ, ಬರಬೇಕಷ್ಟೇ. ಇವನೇ ಫಸ್ಟ್ ಬಂದದ್ದು. ಈಗ ಸಂಜೆ 3:30 ಆಯಿತು. ಅವನನ್ನು ಶಾಲೆಯಿಂದ ಕರ್ಕೊಂಡು ಬರಬೇಕು. ಇಲ್ಲಿ ಸುತ್ತಮುತ್ತ ನೋಡ್ಬೋದು, ನಮ್ಮ ಹಳ್ಳಿ ಕಡೆ ಇಲ್ಲಿ ಮರಗಿಡಗಳೇ ತುಂಬ ಜಾಸ್ತಿ. ಹಾಗೆ ವೆದರ್ ತುಂಬಾ ಕೋಲ್ಡ್ ಅಂತ ಅನಿಸ್ತಾ ಇರ್ತದೆ. ಇಲ್ಲಿ ನೋಡಿ ಆಟಾಡ್ತಾ ಬರ್ತಾ ಇದ್ದಾನೆ ಹೇಗೆ ಅಂತ. ಮಕ್ಕಳೆಲ್ಲ ಹಾಗೆ ಶಾಲೆಯಿಂದ ಮನೆಗೆ ಬರಬೇಕಂದ್ರೆ ಆಟಾಡ್ತಾನೇ ಇರ್ತಾನೆ. ಮನೆಗೆ ಬರೋದಂದರೆ ಏನೋ ಒಂಥರ ಖುಷಿ. ಈಗ ಶಾಲೆಯಿಂದ ಮನೆಗೆ ಹೋಗೋಣ. ಇಲ್ಲಿ ನೋಡ್ಬೋದು ಎಷ್ಟು ಹಸಿರು ಇದೆ ಅಂತ. ಇಲ್ಲಿ ಸುತ್ತಮುತ್ತ ಮನೆಗಳೂ ಇದೆ. ಇಲ್ಲಿ ತಂಪಾಗಿದೆ. ಶಾಲೆಯಿಂದ ಮನೆಗೆ ಹೋಗಬೇಕಾದ್ರೆ ತುಂಬಾ ಕೋಲ್ಡ್ ಅಂತಲೇ ಅನಿಸ್ತಾ ಇರ್ತದೆ. ಇಲ್ಲಿ ನೋಡಿದರೆ ಈಗ ಮೋಡ ಕವಿದ ವಾತಾವರಣ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಮಳೆ ಬರುವ ಸೂಚನೆ ಕಾಣ್ತಾ ಇದೆ. ಮಳೆ ಬರುವ ಮುಂಚೆ ಮನೆಗೆ ಹೋಗಬೇಕು. ನಮ್ಮ ಮನೆ ಶಾಲೆಯಿಂದ ಕೇವಲ 2 ಕಿಲೋಮೀಟ್ರ್ ದೂರ ಇದೆ. ನಾವು ಹಾಗೆ ಸ್ಕೂಟ್ರಲ್ಲಿ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೇವೆ. ಸ್ಕೂಲಿಗೆ ಮಗನನ್ನು ಸ್ಕೂಟ್ರಿಂದ ಕರ್ಕೊಂಡು ಬರೋದು, ಕರ್ಕೊಂಡು ಹೋಗೋದು, ಅದೇ ಮಾಡ್ತಾ ಇರ್ತೇವೆ. ಇವತ್ತು ಶಾಲೆಯಿಂದ ಮನೆಗೆ ಬರುವಾಗ ಮಗನ ಹತ್ರ ಸ್ಕೂಟ್ರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೆವು. ಹೇಗಿತ್ತು ಇವತ್ತು ಎಕ್ಸಾಮ್ ಇತ್ತು, ಹೇಗಿತ್ತು, ಹೇಗೆ ಬರೆದೆ ಅಂತ ಕೇಳ್ತಾನೇ ಬರ್ತಾ ಇದ್ದೆವು. ನೋಡಿ ಮಳೆ ಬರಲಿಲ್ಲ ಪುಣ್ಯಕ್ಕೆ. ಮನೆ ಹತ್ತಿರ ಬರ್ತಾ ಇದ್ದೇವೆ. ಇವತ್ತು ನಾವು ಕೊಡೆ ಕೂಡ ತಂದಿರಲಿಲ್ಲ. ಬೇಗ ಸ್ಕೂಟ್ರಲ್ಲಿ ಬೇಗ ಬಂದೆವು. ಪುಣ್ಯಕ್ಕೆ ಮಳೆ ಬರಲಿಲ್ಲ. ಮನೆ ಹತ್ತಿರ ಬಂತು. ಬೇಗ ಬಂದು ತಲುಪಿದೆವು. ಮನೆಗೆ ಮುಟ್ಟಿದ ಮೇಲೆ ಅಮನೀಶನಿಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಅದನ್ನು ಫಸ್ಟ್ ಮಾಡಿಸ್ತೇನೆ. ಇಲ್ಲಿ ನೋಡಿ ಅವನು ಇಂಡಿಯನ್ ಫ್ಲ್ಯಾಗ್ ಮಾಡ್ತಾ ಇದ್ದಾನೆ. ಅವನಿಗೆ ನಾಳೆ ಕಾಂಪಿಟೇಷನ್ ಇದೆ, ಅದಕ್ಕೆ ರೆಡಿ ಆಗ್ತಾ ಇದ್ದಾನೆ. ಅವನಿಗೆ 2-3 ಸಲ ಹೇಳಿಕೊಟ್ಟೆ ಯಾವ ರೀತಿ ಮಾಡಬೇಕು ಅಂತ. ಮತ್ತು ಟ್ರೈ ಮಾಡಿ ಈಗ ಒಂದು ಚಿತ್ರ ಹೇಗೋ ಬಿಡಿಸಿದ್ದಾನೆ. ನಿಮಗೆ ಅವನ ಚಿತ್ರ ಇಲ್ಲಿ ನೋಡ್ಬೋದು ಯಾವ ರೀತಿ ಬರೆದಿದ್ದಾನೆ ಅಂತ. ಈ ಚಿತ್ರ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ. ಮಗನಿಗೆ ನಾಳೆ ಕೂಡ ಎಕ್ಸಾಮ್ ಇದೆ, ಅದಕ್ಕೆ ಅವನು ರಿವೈಸ್ ಮಾಡ್ತಾ ಇದ್ದಾನೆ. ಅವನಿಗೆ ಮ್ಯಾಚ್ ದ ಫಾಲೋವಿಂಗ್ ಅಂದರೆ ತುಂಬ ಇಷ್ಟ. ಅವನೇ ಕೂತ್ಕೊಂಡು ಮಾಡ್ತಾನೆ. ಅವನಿಗೆ ಹಿಂದಿ ಸ್ವಲ್ಪ ಕಷ್ಟ ಆಗ್ತದೆ, ಆದರೆ ಹೇಳಿಕೊಟ್ರೆ ಎಲ್ಲ ಬರಿತಾನೆ. ಇಲ್ಲಿ ನೋಡ್ಬೋದು ಅವನು ಮ್ಯಾಚ್ ದ ಫಾಲೋವಿಂಗ್ ಹೇಗೆ ಮಾಡ್ತಾ ಇದ್ದಾನೆ ಅಂತ. ಅದು ಅವನೇ ಮಾಡ್ತಾನೆ, ಹೇಳಿಕೊಡ್ಬೇಕಂತ ಏನಿಲ್ಲ. ಇಂಗ್ಲೀಷ್ ಕೂಡ ಸ್ವಲ್ಪ ಬರಿತಾನೆ, ಕನ್ನಡ ಕೂಡ ಅವನು ಬರಿತಾನೆ. ಹಿಂದಿ ಸ್ವಲ್ಪ ಕಷ್ಟ ಆಗ್ತದೆ, ಹೇಳಿಕೊಟ್ರೆ ಎಲ್ಲ ಕಲಿತು ಬರಿತಾನೆ. ಇಲ್ಲಿ ನೋಡ್ಬೋದು ಮ್ಯಾಚ್ ದ ಫಾಲೋವಿಂಗ್ ಕಂಪ್ಲೀಟ್ ಆಯಿತು. ಈಗ ಫಸ್ಟ್ ಲೆಟ್ರ್ ಆಫ್ ಪಿಕ್ಚರ್ ಬರಿಬೇಕು, ಅದು ಕೂಡ ಬರಿತಾನೆ ಅವನು. ನೋಡ್ಬೋದು ನೀವು. ಇವತ್ತಿನ ದಿನ ಆಯಿತು. ಅವನಿಗೆ ತಿಂಡಿ ಮಾಡಿ ತರಬೇಕು. ಅವನಿಗೆ ತಿಂಡಿ ಮಾಡಿ ತರುವಷ್ಟರಲ್ಲಿ ಅವನು ಹೋಮ್ವರ್ಕ್ ಮಾಡಿ ಮುಗಿಸ್ತಾನೆ. ಇವತ್ತಿಗೆ ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಇವತ್ತಿಗೆ ನನ್ನ ಮಗನ 1 ಡೇ ರೂಟೀನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಡೈಲಿ ಡೋಸ್ ಆಫ್ ರಾಮ್ ವ್ಲಾಗ್ನ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ.
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಡೈಲಿ ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ.